ಕನ್ನಡ ಇಂಡಸ್ಟ್ರಿಯ ರೋರಿಂಗ್ ಸ್ಟಾರ್ ಮುರಳಿ ಅವರು ರಕ್ಷಿತಾ ಗಿರೀಶ್ ಅವರ ಮದುವೆಗೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಮದುಮಗಳು ಕಣ್ಣೀರನ್ನ ಇಡ್ತಾಳೆ. ಅಂದರೆ ಯಾಕಂದರೆ ಅಷ್ಟು ದೊಡ್ಡ ಕನ್ನಡ ಇಂಡಸ್ಟ್ರಿಯ ಹೀರೋ ಅವರ ಮದುವೆಗೆ ಹೋಗಿರೋದು ಅವ್ರಿಗೆ ಹೇಳೋದಕ್ಕಾಗದೇ ಇರೋಷ್ಟು ಸಂತೋಷ ಆಗಿರುತ್ತೆ. ಹೇಳ್ತಾರಲ್ಲ ಆನಂದ ಬಾಷ್ಪ ಅನ್ನೋ ರೀತಿ ಅವರಿಗೆ ಭಾಸ ಆಗುತ್ತೆ. ಸೊ ಈಗ ನಾರ್ಮಲಿ ಒಂದು ಸೆಲೆಬ್ರಿಟೀಸ್ ಮದುವೆಗೆ ಮಾತ್ರ ಹೋಗೋದೇ ನಾವು ನೋಡಿರ್ತೀವಿ. ಆದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಏನಪ್ಪ ಒಂದು ಖುಷಿ ವಿಚಾರ ಅಂದರೆ ಸೆಲೆಬ್ರಿಟೀಸ್ ಆಗಿದ್ರೂ ಸಹ ಪ್ರತಿಯೊಬ್ಬರು ಯಾರು ಪ್ರೀತಿಯಿಂದ ಅಭಿಮಾನವನ್ನು ತೋರಿಸ್ತಾರೋ ಸೊ ಅಂಥವ್ರ ಮದುವೆಗೆ ಹೋಗ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಸೆಲೆಬ್ರಿಟೀಸ್ ಅಂತ ಒಂದು ಪ್ರೂವ್ ಮಾಡಿದ್ದಾರೆ. ಈಗಾಗಲೇ ಶ್ರೀ ಮುರಳಿ ಅವರು ಒಂದು ಭರ್ಜರಿಯಾಗಿ ನಟನೆಯಲ್ಲಿ ಕಾಣಿಸ್ಕೊಳ್ಳೋದು ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಒಂದು ಸೌಜನ್ಯತೆಯಿಂದ ಒಂದು ಪ್ರೀತಿಯ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಒಂದು ಹುಡುಗಿಯ ಮದುವೆಗೆ ಹೋಗಿರೋಂಥದ್ದು ತುಂಬಾ ಸದ್ದು ಮಾಡ್ತಾ ಇದೆ. ಈಗಾಗಲೇ ಆ ಒಂದು ಅಣ್ಣ ತಂಗಿಯ ಜೋಡಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಯಾಕಂದರೆ ಆ ಮದುಮಗಳು ಕಣ್ಣೀರನ್ನು ಹಾಕ್ತಾ ಥ್ಯಾಂಕ್ ಯು ಅಂತ ಒಂದು ಮಾತನ್ನ ಹೇಳ್ತಾ ಇರಬೇಕಾದ್ರೆ ನಮಗೆ ಒಂದು ರೀತಿ ಖುಷಿ ಆಗ್ತಿತ್ತು. ಯಾಕಂದರೆ ಶ್ರೀ ಮುರಳಿ ಅವರು ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟು ಆ ಮದುವೆಗೆ ಹೋಗಿದ್ದಾರಲ್ಲ ಅಂತ. ನಿಮ್ಗೆ ಹೇಗೆ ಅನಿಸ್ತು ಶ್ರೀ ಮುರಳಿ ಅವರು ರಕ್ಷಿತಾ ಗಿರೀಶ್ ಅವರ ಮದುವೆಗೆ ಹೋಗಿರೋದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಹಾಗೆ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರೋ ಹಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.